ಈ ಒಂದು ಕಥೆ ನಿಮ್ಮ ಭಕ್ತಿಯ ದಿಕ್ಕನ್ನೇ ಬದಲಾಯಿಸಬಹುದು. ಒಮ್ಮೆ ನಾರದ ಮುನಿಗಳು ಭೂಮಿಯಲ್ಲಿ ಸಂಚರಿಸ್ತಿರ್ಬೇಕಾದ್ರೆ ಒಂದು ಗ್ರಾಮದಲ್ಲಿ ಇಬ್ಬರು ವಿಭಿನ್ನ ವ್ಯಕ್ತಿಗಳನ್ನ ಭೇಟಿಯಾಗ್ತಾರೆ. ಒಬ್ಬರು ವೇದ ಪಾಠ ಮಾಡಿದ, ಸಂಧ್ಯಾ ವಂದನೆ ಮಾಡುವ ಶಾಸ್ತ್ರಜ್ಞಾನ ಹೊಂದಿದ ಬ್ರಾಹ್ಮಣ, ಇನ್ನೊಬ್ಬನು ಚಪ್ಪಲಿ ಹೊಲಿಯುವ ಸರಳ ಜೀವನ ನಡೆಸುವ ಚಮ್ಮಾರ. ಇಬ್ಬರ ಪ್ರಶ್ನೆ ಒಂದೇ. ನಾರದ ಮುನಿಗಳನ್ನ ಕಂಡು ಇಬ್ಬರು ಭಕ್ತಿಯಿಂದ ಕೇಳ್ತಾರೆ, ನಾರದ ಮುನಿಗಳೇ, ನಮ್ಮ ಈ ಜನ್ಮದಲ್ಲೇ ಭಗವಂತನನ್ನು ಪಡೆಯುವ ಭಾಗ್ಯ ಇದೆಯೇ? ಮೋಕ್ಷ ಸಿಗುತ್ತದೆಯೇ? ನಾರದ ಮುನಿಗಳು ಶಾಂತವಾಗಿ ಉತ್ತರಿಸ್ತಾರೆ, ಈ ಪ್ರಶ್ನೆಗೆ ಉತ್ತರ ನೀಡುವ ಅಧಿಕಾರ ನನಗಿಲ್ಲ. ನಾನು ವೈಕುಂಠಕ್ಕೆ ಹೋಗಿ ಭಗವಂತನನ್ನೇ ಕೇಳಿ ಬಂದು ಉತ್ತರ ನೀಡ್ತೇನೆ ಅಂತ. ನಾರದ ಮುನಿಗಳು ವೈಕುಂಠಕ್ಕೆ ಹೋಗಿ ಇಬ್ಬರ ಪ್ರಶ್ನೆಗಳನ್ನು ಭಗವಂತನ ಮುಂದೆ ಇಟ್ರು. ಆಗ ಭಗವಂತ ಹೇಳ್ತಾರೆ, ಬ್ರಾಹ್ಮಣನಿಗೆ ಇನ್ನೂ ಅನೇಕ ಜನ್ಮಗಳನ್ನ ತಾಳ್ಬೇಕಾಗತ್ತೆ, ಆದರೆ ಚಮ್ಮಾರನು ಈ ಜನ್ಮ ಮುಗಿದ ಕೂಡಲೇ ನನ್ನ ಬಳಿಗೆ ಬರುವನು ಅಂತ. ಇದನ್ನು ಕೇಳಿದ ನಾರದ ಮುನಿಗಳಿಗೆ ಆಶ್ಚರ್ಯವಾಯಿತು. ಪ್ರಭುವೇ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಭಗವಂತ ಮಂದಹಾಸದಿಂದ ಹೇಳಿದ್ರು, ನಾರದ, ನೀನು ಭೂಮಿಗೆ ಹೋಗಿ ಅವರಿಗೆ ಹೀಗೆ ಹೇಳು, ಈ ಕ್ಷಣ ನಾನು ಒಂದು ಸೂಜಿಯ ಕಣ್ಣಿನೊಳಗೆ ಆನೆಯನ್ನ ತೋರಿಸ್ತಿದ್ದೇನೆ. ಅವರು ನೀಡುವ ಪ್ರಕ್ರಿಯೆಯಲ್ಲೇ ಅವರ ಉತ್ತರ ಅಡಗಿದೆ. ನಾರದ ಮುನಿಗಳಿಗೆ ಅರ್ಥ ಆಯ್ತು, ಇದೊಂದು ಪರೀಕ್ಷೆ. ಮೊದಲು ನಾರದ ಮುನಿಗಳು ಬ್ರಾಹ್ಮಣನನ್ನ ಭೇಟಿಯಾದ್ರು. ಅವ್ರಿಗೆ ಹೇಳಿದ್ರು, ಭಗವಂತನ ಮಾತಿನ ಪ್ರಕಾರ ನಿನಗೆ ಇನ್ನೂ ಅನೇಕ ಜನ್ಮಗಳು ಬೇಕಾಗುತ್ತೆ ಭಗವಂತನನ್ನ ತಲುಪೋಕೆ ಅಂತ. ಇದನ್ನು ಕೇಳಿದ ಬ್ರಾಹ್ಮಣ ಕೋಪಗೊಳ್ತಾನೆ. ಸರಿ ಆಯ್ತು, ಹಾಗಾದ್ರೆ ಈಗ ಭಗವಂತ ಏನ್ ಮಾಡ್ತಿದ್ದಾನೆ ಹೇಳಿ ಅಂತ ಕೇಳ್ತಾನೆ. ನಾರದ ಮುನಿಗಳು ಹೇಳಿದ್ರು, ಭಗವಂತನು ಈ ಕ್ಷಣ ಸೂಜಿಯ ಕಣ್ಣಿನೊಳಗೆ ಆನೆಯನ್ನ ತೋರಿಸ್ತಿದ್ದಾನೆ ಅಂತ. ಇದನ್ನ ಕೇಳಿದ ಬ್ರಾಹ್ಮಣ ಜೋರಾಗಿ ನಗ್ತಾನೆ. ಅಹಂಕಾರದಿಂದ ಹೇಳ್ತಾನೆ, ಇದು ಹೇಗ್ ಸಾಧ್ಯ? ಸೂಜಿ ಒಳಗೆ ಆನೆ ಹೋಗುತ್ತಾ? ಇದು ಅಸಂಭವ, ಅಸಂಬದ್ಧ ಮಾತುಗಳು ಅಂತ ಹೇಳ್ತಾನೆ. ನಾರದ ಮುನಿಗಳು ಮೌನವಾಗಿ ಅಲ್ಲಿಂದ ಹೊರಡ್ತಾರೆ. ಮುಂದೆ ಹೋಗ್ತಿದ್ದಂತೆ ಚಮ್ಮಾರ ಸಿಗ್ತಾನೆ. ನಾರದ ಮುನಿಗಳು ಅವನಿಗೂ ಅದೇ ಮಾತುಗಳನ್ನ ಹೇಳ್ತಾರೆ. ಇದನ್ನ ಕೇಳ್ತಿದ್ದಂತೆ ಚಮ್ಮಾರನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ. ಅವನು ಕೈ ಜೋಡಿಸಿ ಹೇಳ್ತಾನೆ, ಅಯ್ಯೋ ನಾರದ ಮುನಿಗಳೇ, ಇದರಲ್ಲಿ ಅಚ್ಚರಿ ಏನಿದೆ? ನನ್ನ ಕಣ್ಣ ಮುಂದೆಯೇ ಭಗವಂತ ಒಂದು ಚಿಕ್ಕ ಬೀಜದೊಳಗೆ ಇಷ್ಟು ದೊಡ್ಡ ಆಲದ ಮರವನ್ನ ತೋರಿಸಿದಾನೆ. ಅವನಿಗೆ ಸೂಜಿಯೊಳಗೆ ಆನೆಯನ್ನ ತೋರಿಸೋದು ಎಷ್ಟು ಕಷ್ಟ ಅಂತ. ಭಗವಂತನು ಏನನ್ನಾದ್ರೂ ಮಾಡಬಲ್ಲನು ಅಂತ ಹೇಳ್ತಾನೆ. ಅವನಲ್ಲಿ ಭಗವಂತನ ಮೇಲೆ ಪೂರ್ಣ ಅಚಲ ನಂಬಿಕೆ ಇತ್ತು. ನಾರದ ಮುನಿಗಳಿಗೆ ಸ್ಪಷ್ಟವಾಯಿತು, ಬ್ರಾಹ್ಮಣನಿಗೆ ಶಾಸ್ತ್ರಜ್ಞಾನ ಇತ್ತು, ಆದ್ರೆ ಪೂರ್ಣ ವಿಶ್ವಾಸ ಇರಲಿಲ್ಲ. ಅಹಂಕಾರ ಅವನ ಭಕ್ತಿಯನ್ನ ಮುಚ್ಚಿ ಹಾಕಿತ್ತು. ಚಮ್ಮಾರನಿಗೆ ಶಾಸ್ತ್ರಜ್ಞಾನ ಇರಲಿಲ್ಲ, ಆದರೆ ಅಚಲ ಭಕ್ತಿ ಮತ್ತು ನಂಬಿಕೆ ಇತ್ತು. ಭಗವಂತನನ್ನ ಪಡೆದುಕೊಳ್ಳೋಕೆ ಪಾಂಡಿತ್ಯದ ಅಗತ್ಯವೇ ಇಲ್ಲ. ಭಕ್ತಿ ಪಾಂಡಿತ್ಯಕ್ಕಿಂತ ಶ್ರೇಷ್ಠ. ಪೂರ್ಣ ಶರಣಾಗತಿ ಸಾಕು. ಜ್ಞಾನ ಭಕ್ತಿಗೆ ಸಹಾಯವಾಗಬೇಕು, ಅಹಂಕಾರಕ್ಕೆ ಕಾರಣವಾಗಬಾರ್ದು. ಭಗವಂತನ ಶಕ್ತಿಗೆ ಮಿತಿ ಹಾಕುವವನು ಅವನನ್ನ ಸಂಪೂರ್ಣವಾಗಿ ಅರಿಯೋಕಾಗಲ್ಲ. ಹಾಗಾಗಿ ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ಮಾತು, ಯಾವ ಕ್ಷಣದಲ್ಲಾದ್ರೂ ಭಗವಂತನ ಮೇಲಿನ ನಂಬಿಕೆಯನ್ನ ಕಳ್ಕೊಳ್ಬೇಡಿ. ಕೆಲವೊಮ್ಮೆ ಪರಿಸ್ಥಿತಿಗಳು ನಮಗ್ ಬೇಕಾದಾಗೆ ಇರದೇ ಇರಬಹುದು. ಅದಕ್ಕಾಗಿ ಅವನ ಮೇಲಿನ ನಂಬಿಕೆ ಕಳೆದು ಪರಿಸ್ಥಿತಿ ಸರಿಯಾದ ಮೇಲೆ ಮತ್ತೆ ನಂಬಿಕೆ ಇಡೋದು ಇದು ನಿಜವಾದ ಭಕ್ತಿ ಅಲ್ಲ. ಈ ಜೀವನ ತಾತ್ಕಾಲಿಕ, ಈ ಪರಿಸ್ಥಿತಿಗಳು ತಾತ್ಕಾಲಿಕ, ಭಗವಂತನೊಬ್ಬನೇ ಶಾಶ್ವತ. ಹಾಗಾಗಿ ನಮ್ಮ ನಂಬಿಕೆಯು ಶಾಶ್ವತವಾಗಿರಲಿ. ಹರೇ ಕೃಷ್ಣ.